ಬಂದರು. ಕಾರಣವನ್ನು ಕೇಳಿ ತಿಳಿದವ ನಾನಿದ್ದೇನೆ. ಕಾಂತವೀರನಿನಂತ ನೃಪಾಲ ನಮ್ಮ ಆಶ್ರಮಕ್ಕೆ ಬಂದು ಅಲ್ಲಿರುವಂತಹ ಆತಿಥ್ಯವನ್ನೆಲ್ಲ ಸ್ವೀಕರಿಸಿ ನಮ್ಮದಾದಂತಹ ಜೇನುವನ್ನು ಬಲಾತ್ಕಾರದಿಂದ ಎಳೆದುಕೊಂಡು ಹೋಗಿದ್ದಾನಂತೆ. ಆತನನ್ನು ವಿಚಾರಿಸುವುದಕ್ಕಾಗಿ ಹೊರಟವನಾಗಿದ್ದೇನೆ. ಹೊರಡುವಂತಹ ಸಂದರ್ಭದಲ್ಲೇ ತಾಯಿ ಹೇಳಿದ್ದಾರೆ, ಸಾಮ ದಾನ ಭೇದದಿಂದ ಜೇನುವನ್ನು ಕೇಳು ಮಗನು, ಕೊಡದೆ ಹೋದರೆ ದಂಡವನ್ನು ಕಲ್ಪಿಸಿ. ಈಗಲೇ ಹೋಗಿ ಆತನ ಬಳಿ ಜೇನುವನ್ನು ಕೇಳಿ ಬರುತ್ತೇನೆ. ಆಶ್ಚರ್ಯ, ಪರಮಾಶ್ಚರ್ಯ. ದ್ವಾರಪಾಲಕನೊಬ್ಬ ಓಡಾಡಿ ಬಂದು ಆಡಿದಂತ ಮಾತು. ಯಾವನೋ ಒಬ್ಬ ಬ್ರಾಹ್ಮಣ ಕುಮಾರ ಕೈಯಲ್ಲಿ ಆಯುಧವನ್ನು ಹಿಡಿದು ನಮ್ಮ ಕೋಟೆಯನ್ನು ಪ್ರವೇಶ ಮಾಡಿದ್ದಾನೆ ಎನ್ನುವ ಹಾಗೆ. ಹಾಗಾದ್ರೆ ಬಂದವ ಯಾರು? ಅವನಿಗೂ ನನಗೂ ಇರುವ ಸಂಬಂಧ ಏನು ಅಂತ ಆಲೋಚಿಸಿದ್ರೆ ಈಗ ಎಲ್ಲವೂ ನೆನಪಾಗುತ್ತಾ ಉಂಟು. ಬಂದನೇ ಸಿರಿ ಅರಸನಿಲ್ಲಿಗೆ ಚಂದದಿಂದಲೇ ವಿಪ್ರರೂಪದಿ. ಹೌದು, ಈ ಹಿಂದೆ ವೈಕುಂಠದಲ್ಲಿ ಶ್ರೀಮನ್ನಾರಾಯಣನ ಕರೆದ ಆಯುಧವಾಗಿ ಸುದರ್ಶನ ಎನ್ನುವಂತ ನಾಮದಿಂದ ಮೆರೆಯುತ್ತಾ ಇದ್ದವ ನಾನು. ಹರಿಗಿಂತ ನಾನೇ ಶ್ರೇಷ್ಠ ಎನ್ನುವಂತ ಅಹಂಕಾರ ನನ್ನ ಅರಳಿನಂತ ಹೊತ್ತಿಗೆ ನೀನು ಇಲ್ಲಿರುವುದಕ್ಕೆ ಯೋಗ್ಯನಲ್ಲ. ಉಂಡ ಮನೆಗೆ ಎರಡು ಬಗೆದ ದ್ರೋಹಿ, ಹೋಗು ಮೂಲಕ್ಕೆ ಎನ್ನುವ ಹಾಗೆ ಶಾಪವನ್ನು ಕೊಟ್ಟ. ಕಣ್ಣೀರನ್ನು ಸುರಿಸಿದೆ, ಕಾಲನ್ನು ಹಿಡಿದು ಪ್ರಾರ್ಥಿಸಿಕೊಂಡೆ. ಆ ಹೊತ್ತಿಗೆ ಒಂದು ಮಾತನ್ನಾಡಿದ. ನಾನು ಕೊಟ್ಟಂತ ಶಾಪವು ಅದು ನಡೆದೇ ನಡುತ್ತೇನೆ. ಆದ್ರೆ ಯಾವಾಗ ಗೋವುಗಳಿಗೆ ಬ್ರಾಹ್ಮಣರಿಗೆ ನೀನು ಅನ್ಯಾಯವನ್ನು ಎಸಗುತ್ತೀಯೋ ಆ ಹೊತ್ತಿಗೆ ನಿನ್ನನ್ನು ಕೊಲ್ಲುವುದಕ್ಕೂ ಅಥವಾ ನಿನ್ನ ಗರ್ವವನ್ನು ಇಳಿಸುವುದಕ್ಕೂ ನಾನೇ ಬರುತ್ತೇನೆ ಎನ್ನುವ ಹಾಗೆ ಆಡಿದ್ದಾನೆ. ಹಾಗಾದ್ರೆ ಅಂದು ಆಡಿದಂತ ಶಾಪವಾಕ್ಯಕ್ಕೆ ಇಂದು ಅನುಗ್ರಹ ರೂಪವನ್ನು ಒದಗಿಸಿಕೊಡುವುದಕ್ಕೆ ಶ್ರೀಮನ್ನಾರಾಯಣನೇ ದರಗಳಿದ್ದಾನೆ ಎನ್ನುವುದು ಸ್ಪಷ್ಟ. ಬಂದವ ದೇವ ಅಂತ ಆದ್ರೂ ನಾವು ಸುಮ್ಮನೆ ತಲೆಯನ್ನು ಒಪ್ಪಿಸುವುದೇ? ಚೆನ್ನದಿಂದ